ನಮಸ್ಕಾರ ಪ್ರಿಯ ವೀಕ್ಷಕರೇ. ಸುಂದರ ಕೊಡಗು, ಮುಖ್ಯ ಪಟ್ಟಣ ಮಡಿಕೇರಿಯ ಹೃದಯ ಭಾಗದಲ್ಲಿ ಓಂಕಾರೇಶ್ವರ ದೇವಾಲಯ ಇದೆ. ಓಂಕಾರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಆಂಜನೇಯನ ದೇವಾಲಯ ಇದೆ. ಈ ಆಂಜನೇಯ ದೇವಾಲಯ ಇತಿಹಾಸ ಪುರಾಣವುಳ್ಳವಂಥ ದೇವಾಲಯ. ಈ ದೇವಾಲಯದ ಪ್ರಧಾನ ಅರ್ಚಕರಾಗಿ ಶ್ರೀಯುತ ಸಂತೋಷ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಕ್ಷೇತ್ರದ ಮಹಿಮೆಯ ಬಗ್ಗೆ ನಮಗೆ ತಿಳಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ ಸಂತೋಷ್ ಭಟ್ರೆ, ನಿಮಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ನಿಮ್ಮ ಮಾತಿಗೆ ನಾವಿವಾಗ ಕಿವಿಯಾಗಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತಕರ್ಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಓಂ ಆಂಜನೇಯ ಸ್ವಾಮಿನೇ ನಮಃ. ವಿಶೇಷವಾಗಿ ಶ್ರೀ ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ದೇವಸ್ಥಾನ ಪ್ರತಿಷ್ಠೆಯಾಗಿದ್ದು 2016 ಏಪ್ರಿಲ್ 27ನೇ ತಾರೀಕು. ವಿಶೇಷವಾಗಿ 9 ವರ್ಷಗಳ ಈ ದೇವತಾ ಪ್ರತಿಷ್ಠಾ ವರ್ಷಗಳಾಗಿದೆ. ಅದೇ ರೀತಿಯಲ್ಲಿ ಈ ದೇವರ ಹಿನ್ನೆಲೆ ಏನು ಅಂತಂದರೆ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಸುಮಾರು 900 ವರ್ಷಗಳ ಇತಿಹಾಸ ಇರುವಂತಹ ಈ ಆಂಜನೇಯ ದೇವಸ್ಥಾನ. ಏನು ಅಂತಂದರೆ, ಈ ದೇವರ ಹಿಂಭಾಗದಲ್ಲಿ ಒಂದು ಹಳೆಯ ದೇವಸ್ಥಾನಗಳಿತ್ತು, ಅಂದರೆ ಅದು ಶಿಥಿಲ ಆಗಿತ್ತು. 2016ರಲ್ಲಿ ಮತ್ತೆ ಪುನರ್ ಪ್ರತಿಷ್ಠೆ ಉಚ್ಚೇಲ ಪದ್ಮನಾಭದಂತರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠೆ ಮಾಡಿ ಪ್ರತಿಷ್ಠೆ ಮಾಡಲಾಯಿತು. ಅದೇ ರೀತಿಯಲ್ಲಿ ಈ 9 ವರ್ಷಗಳ ಕಾಲ ಈಗ ಪೂಜೆಗಳು ನಡೀತಾ ಬರ್ತಾ ಇದೆ. ವಿಶೇಷವಾಗಿ ವರ್ಷದಲ್ಲಿ ಹನುಮತ್ ಜಯಂತಿ, ರಾಮೋತ್ಸವ ಹಾಗೆ ವಾರ್ಷಿಕೋತ್ಸವ, ಈ 3 ಉತ್ಸವಗಳು ವರ್ಷಪ್ರತಿಯಂತೆ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಏನು ಅಂತಂದರೆ, ಅಷ್ಟಮಂಗಲ ದೃಷ್ಟಿಯಲ್ಲಿ ಕಂಡುಬಂದಂತೆ ಈ ಸಾನ್ನಿಧ್ಯದಲ್ಲಿ ಸದ್ವಿದ್ಯೆ, ಶ್ರದ್ಧಾ, ಮೇಧ, ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಗಾಗಿ ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ತಾರೆ, ಭಕ್ತಾದಿಗಳು ಮಾಡಿಸ್ತಾರೆ. ಹಾಗೆ ಶನಿ ದೋಷಕ್ಕಾಗಿ ಶನಿವಾರ ವಿಶೇಷ ಪೂಜೆಗಳು ನಡೀತಾ ಇರ್ತದೆ. ಪ್ರತಿ ಶನಿವಾರವೂ ಸಹಿತ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ, ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ. ಆ ಭಕ್ತರ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯೋ ಆ ಭಗವಂತ ಅವರಿಗೆ ಅನುಗ್ರಹಿಸಲಿ. ಹಾಗೆ ಈ ದೇವರ ಅನುಗ್ರಹ, ಕೃಪೆ, ಕಟಾಕ್ಷ ಎಲ್ಲ ಜನತೆಗೂ, ರಾಜ್ಯಕ್ಕೂ, ದೇಶಕ್ಕೂ ಲಭಿಸಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಧನ್ಯವಾದಗಳು.